ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬಕ್ಕೋಸ್ಕರ ಅಂತ ಕೆಲವೊಂದಷ್ಟು ಡ್ರೆಸ್ಗಳನ್ನ ತರಿಸ್ಕೊಂಡಿದ್ದೆ. ಹಾಗೆ ಒಂದಷ್ಟು ಕ್ಯಾಶುವಲ್ಗೆ ಬೇಕು ಅಂತ ಕೆಲವೊಂದಷ್ಟು ಕುರ್ತಾ ಸೆಟ್ಗಳನ್ನ ತರಿಸ್ಕೊಂಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರ ಪೇಯ್ಡ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಪೇಯ್ಡ್ ಪ್ರಮೋಷನ್ ಆಗಿರ್ಬೋದು, ಯಾವುದೂ ಇಲ್ಲ. ನನಗೋಸ್ಕರ ತರಿಸ್ಕೊಂಡಿರುವಂಥದ್ದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಒನ್ ಬಂದು ಈ ಗ್ರ್ಯಾಂಡ್ ಆಗಿರುವಂಥ ಡ್ರೆಸ್. ಈ ಕಲರ್ ಅಂತೂ ಸಕ್ಕ ಟ್ರೆಂಡಿಂಗಲ್ಲಿದೆ. ಹಾಗೆ ಈ ಡ್ರೆಸ್ ಕೂಡ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ. ನೋಡೋದಕ್ಕೆ ಮಾತ್ರ ತುಂಬ ಡೀಸೆಂಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಥರ ಹಬ್ಬಗಳಿಗಾಗಿರ್ಬೋದು, ಮತ್ತು ಏನಾದ್ರೂ ಫಂಕ್ಷನ್ಸ್ ಇತ್ತು ಅಂತಂದರೆ, ಮದುವೆಗಳಿಗೂ ಹೋಗ್ತಿದ್ದೀರಿ, ಅದಕ್ಕೆ ಡ್ರೆಸ್ ಹಾಕ್ಕೋಬೇಕು ಅಂತಂದಾಗ, ಇನ್ ಕೇಸ್ ಕುರ್ತಾ ಸೆಟ್ನ ಹಾಕ್ಕೋಬೇಕು ಅಂದಾಗ ಈ ಥರ ಡ್ರೆಸ್ಗಳು ಸೂಪರಾಗಿ ಮ್ಯಾಚ್ ಆಗುತ್ತೆ. ಯಾಕೆಂದರೆ ತುಂಬ ಜಾತ್ರೆ ಥರ ಕೂಡ ಅನಿಸೋದಿಲ್ಲ. ಹಾಗೆ ಕಲರ್ ಕೂಡ ಈ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ, ಆದರೆ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಮುಖಕ್ಕೆ ಹೊಡೆದಾಗ ಏನೂ ಕಾಣಿಸೋದಿಲ್ಲ. ತುಂಬ ಚೆನ್ನಾಗಿದೆ ಕಲರ್ ಮತ್ತು ಡ್ರೆಸ್ ಎಲ್ಲವೂ ಕೂಡ. ಇನ್ನು ಯೋಗ್ ಪಾರ್ಟಲ್ಲಿ ಈ ಥರ ಎಂಬ್ರಾಯ್ಡ್ರಿ ಮಾಡಿ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಸ್ಲೀವ್ಸಲ್ಲೂ ಕೂಡ ಈ ಥರ ಕಟ್ ವರ್ಕ್ನ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಇನ್ನು ದುಪ್ಪಟ್ಟ ನೋಡ್ತಿರ್ಬೋದು, ಸೇಮ್ ಪ್ಯಾಂಟ್, ದುಪ್ಪಟ್ಟ ಮತ್ತು ಈ ಕುರ್ತಾ ಮೂರು ಕೂಡ ಒಂದೇ ಕಲರಲ್ಲಿ ಬಂದಿದೆ. ದುಪ್ಪಟ್ಟದಲ್ಲೂ ಕೂಡ ಬಾರ್ಡರ್ ಕೊಟ್ಟಿದ್ದಾರೆ. ಇನ್ನು ಪ್ಯಾಂಟಲ್ಲೂ ಸಹ ಈ ಥರ ಎಂಬ್ರಾಯ್ಡ್ರಿ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ಒಂದು ಹೀಲ್ಸ್ ಹಾಕಿದ್ರೆ ಏನು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ. ಡ್ರೆಸ್ ಮಾತ್ರ ನೋಡೋದಕ್ಕೆ ಸೂಪರಾಗಿ ಕಾಣಿಸುತ್ತೆ. ಹಾಗೆಯೇ ನೆಕ್ಸ್ಟ್ ಒನ್ ಬಂದು ಇದೊಂದು ಬ್ಲ್ಯಾಕ್ ಕಲರ್ ಡ್ರೆಸ್ನ ತಗೊಂಡಿದ್ದೆ. ಆಲ್ಮೋಸ್ಟ್ ನಾನು ತೋರಿಸ್ತಾ ಇರೋದೆಲ್ಲ ಕುರ್ತಾ ಸೆಟ್ಟೇ ಬರುತ್ತೆ, ಅಂದರೆ ಪ್ಯಾಂಟ್, ದುಪ್ಪಟ್ಟ ಮತ್ತು ಕುರ್ತಾ. ಈ ಸಾರಿ 3 ಪೀಸ್ ಸೆಟ್ಗಳನ್ನೇ ತರಿಸಿದ್ದೀನಿ. ಹಾಗೆ ಪ್ರೈಸ್ ತುಂಬ ವೇರಿ ಆಗ್ತಾ ಇರುತ್ತೆ. ನಾನು ಕಳಿಸೋದು ಮತ್ತು ನಾನು ಪ್ರೈಸ್ ಹೇಳೋದು, ಮತ್ತು ಪ್ರೈಸ್ ಏನಾದರೂ ಜಾಸ್ತಿ ಆದರೆ ಕಡಿಮೆ ಆದರೆ ಮತ್ತೆ ಕಮೆಂಟ್ ಹಾಕ್ತೀರಾ. ಹಾಗಾಗಿ ನಾನು ಪ್ರೈಸ್ ಏನು ಮೆನ್ಷನ್ ಮಾಡ್ತಾ ಇಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಾಡಕ್ಟ್ಸ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಈ ಬ್ಲ್ಯಾಕ್ ಕಲರ್ ಮತ್ತು ಪ್ರಿಂಟೆಡ್ ಇರೋವಂಥ ಅನಾರ್ಕಲಿ ಕುರ್ತಾ. ನೋಡ್ತಿರ್ಬೋದು, ಸಖತ್ ಸಾಫ್ಟ್ ಕಾಟನಲ್ಲಿ ಈ ಡ್ರೆಸ್ ಇದೆ. ತುಂಬ ಚೆನ್ನಾಗಿದೆ. ಪ್ಯಾಂಟ್ ಕೂಡ ಬರುತ್ತೆ ಇದರಲ್ಲಿ, ಈ ಥರ ಪ್ರಿಂಟೆಡಲ್ಲೇ ಬರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಬ್ಲ್ಯಾಕ್ ಲೆಗಿನ್ಸ್ ಸಹ ನೀವು ವೇರ್ ಮಾಡ್ಬೋದು, ಇಲ್ಲಾಂದರೆ ವೈಟ್ ಲೆಗಿನ್ಸ್ನ ನೀವು ವೇರ್ ಮಾಡ್ಬೋದು. ಹಾಗೆ ದುಪ್ಪಟ್ಟ ನೋಡ್ತಿರ್ಬೋದು, ಇದು ಕೂಡ ಪ್ರಿಂಟೆಡಲ್ಲೇ ಬರುತ್ತೆ. ಸೂಪರ್ ಸಾಫ್ಟ್ ಆಗಿರುವಂಥ ಮೆಟೀರಿಯಲ್. ವಿಡ್ತ್, ಲೆಂತ್ ಎರಡೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಕಾಣಿಸ್ತಾ ಇತ್ತು. ಫಿಟ್ಟಿಂಗ್ ಆಗಿರ್ಬೋದು, ಫ್ಯಾಬ್ರಿಕ್ ಕೂಡ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಹಾಗೆ ಯೋಗ್ ಪಾರ್ಟಲ್ಲಿ ಸ್ವಲ್ಪ ಟೈಯಿಂಗ್ ಥರ ಕೊಟ್ಟಿದ್ದಾರೆ. ಬೇಕು ಅಂದರೆ ನಾವು ಟೈ ಮಾಡ್ಕೋಬೋದು, ಇಲ್ಲಾಂತಂದರೆ ಹಾಗೆ ಸಹ ಬಿಟ್ಕೋಬೋದು. ಆಲ್ಮೋಸ್ಟ್ ನಾನು ತರಿಸೋದಿಲ್ಲ 3/4 ಸ್ಲೀವೇ ಇರುತ್ತೆ. ನನಗೆ ಅದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಹಾಗಾಗಿ ಇದೇ ಥರ ಡ್ರೆಸ್ಸಸ್ನ ತರಿಸ್ತಿದ್ದೀನಿ. ಬಹಳಷ್ಟು ಜನಕ್ಕೆ ಅನಿಸ್ಬೋದು ಈ ಥರ ಅನಾರ್ಕಲಿ ಕುರ್ತಾ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ದಪ್ಪ ಇರೋರು ಹಾಕೊಂಡ್ರೆ ಇನ್ನೂ ದಪ್ಪ ಕಾಣಿಸ್ತೀವಿ ಅಂತ. ಮತ್ತೆ ಆ ಥರದವರು ಇದೇ ಥರ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದು, ಇನ್ನೂ ಕ್ಯೂಟಾಗಿ ಕಾಣಿಸ್ತಿರ್ತಾರೆ. ಇನ್ನು ಕೆಲವೊಂದು ಅನಾರ್ಕಲಿ ಡ್ರೆಸ್ಸಸ್ ನೋಡ್ತಿರ್ಬೋದು, ಫ್ಲೇರೇ ಕೊಟ್ಟಿರೋದಿಲ್ಲ. ಹಾಗೆ ಇದರಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ದುಪ್ಪಟ್ಟ ಮೆಟೀರಿಯಲ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೆಂಗೆ ಬೇಕೋ ಆ ಥರ ಇದನ್ನು ಸ್ಟೈಲ್ ಮಾಡ್ಕೋಬೋದು. ಒಂದು ಸೈಡ್ ಆದ್ರೂ ಹಾಕ್ಕೋಬೋದು ದುಪ್ಪಟ್ಟನ, ಇಲ್ಲಾಂದರೆ ನಾವು ಒಂದು ಸೈಡ್ ಪಿನ್ ಮಾಡ್ಕೋತೀವಲ್ವ ಆ ಥರ ಸಹ ಹಾಕ್ಕೋಬೋದು, ಇಲ್ಲಾಂದರೆ ಕುತ್ತಿಗೆಗೆ ಹಾಕೋತೀವಲ್ವ ಆ ಥರ ಸಹ ಹಾಕ್ಕೋಬೋದು. ಇನ್ನು ದುಪ್ಪಟ್ಟದಲ್ಲಿ ಈ ಥರ ಕ್ಯೂಟ್ ಆಗಿರುವಂಥ ಟ್ಯಾಸೆಲ್ ಸಹ ಕೊಟ್ಟಿದ್ದಾರೆ. ಅದು ಬೇಕು ಅಂದರೆ ನಾವು ಇಟ್ಕೋಬೋದು, ಇಲ್ಲಾಂದರೆ ತೆಗೆದು ಸಹ ಹಾಕ್ಬೋದು. ಹಾಗೆ ನೆಕ್ಸ್ಟ್ ಒನ್ ಬಂದು ಇದೊಂದು ಗ್ರೀನ್ ಕಲರ್. ತುಂಬ ಡೀಸೆಂಟಾಗಿ ಏನಾದ್ರೂ ಡ್ರೆಸ್ ಮಾಡ್ಕೋಬೇಕು ಅಂತಂದರೆ ಈ ಗ್ರೀನ್ ಕಲರ್ ಕುರ್ತಾ ಸೆಟ್ ಅಂತೂ ಪರ್ಫೆಕ್ಟ್ ಅಂತ. ಯಾಕೆ ಅಂತಂದರೆ ತುಂಬ ಡಾರ್ಕ್ ಕಲರ್ ಇರೋದಿಲ್ಲ, ತುಂಬ ಡೀಸೆಂಟಾಗಿ ಕಾಣಿಸುತ್ತೆ. ಹಾಗೆ ಮೆಟೀರಿಯಲ್ ಕೂಡ ಸೂಪರ್ ಸಾಫ್ಟ್ ಆಗಿರುವಂಥ ಕಾಟನ್ ಮೆಟೀರಿಯಲ್ ಇದು. ಯಾವುದೇ ಸೀಸನಲ್ಲಿ ಹಾಕೊಂಡ್ರೂ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಸ್ಲೀವ್ಸ್ ನೋಡ್ತಿರ್ಬೋದು, ಈ ಥರ ಡಿಫ್ರೆಂಟ್ ಆಗಿರುವಂಥ 3/4 ಸ್ಲೀವ್ಸಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಅದರಲ್ಲೆಲ್ಲ ಸೇಮ್ ಕಲರಲ್ಲೇ ಬಾರ್ಡರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕೂಡ ಸೇಮ್ ಕಲರಲ್ಲೇ ಬರುತ್ತೆ. ಇನ್ನು ಪ್ಯಾಂಟ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ, ಎಲಾಸ್ಟಿಕ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಇನ್ನು ದುಪ್ಪಟ್ಟ ನೋಡ್ತಿರ್ಬೋದು, ಅದು ಸಹ ಸೂಪರ್ ಸಾಫ್ಟ್ ಆಗಿರುವಂಥ ಮೆಟೀರಿಯಲ್ನಲ್ಲಿ ದುಪ್ಪಟ್ಟನ ಡಿಸೈನ್ ಮಾಡಿದ್ದಾರೆ. ಸುತ್ತಲೂ ಕೂಡ ಈ ಥರ ಲೇಸ್ನ ಅಟ್ಯಾಚ್ ಮಾಡಿದ್ದಾರೆ. ಸ್ಲೀವ್ಸಲ್ಲಿ ಏನು ಲೇಸ್ ಅಟ್ಯಾಚ್ ಮಾಡಿದ್ರು ಅದೇ ಥರ. ಯೋಗ್ ಪಾರ್ಟಲ್ಲಿ ಸಿಂಪಲ್ ಆಗಿರುವಂಥ ಹಾಗೆ ಡೀಸೆಂಟ್ ಆಗಿರುವಂಥ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಹಾಗೆ ಫ್ರಂಟಲ್ಲಿ ಸ್ವಲ್ಪ ಫ್ರಿಲ್ ಸಹ ಕೊಟ್ಟಿದ್ದಾರೆ. ಆಫೀಸ್ಗೆ, ಕಾಲೇಜ್ಗೆ ಏನಾದ್ರೂ ಸಿಂಪಲ್ ಫಂಕ್ಷನ್ಸ್ ಇತ್ತು ಅಂತಂದರೆ ಅದಕ್ಕೂ ಸಹ ಹಾಕ್ಕೋಬೋದು. ಹಾಗೆ ಎಲ್ಲ ಪ್ಯಾಂಟ್ ಸಹ
ಆ್ಯಂಕಲ್ ಲೆಂತ್ ಪ್ಯಾಂಟ್ ಬರುತ್ತಲ್ವ ಅದೇ ಥರನೇ ಬರುತ್ತೆ. ಈ ಥರ ಫ್ರಿಲ್ಸ್ ಎಲ್ಲ ಇರೋದ್ರಿಂದ ಇನ್ ಕೇಸ್ ಟಮ್ಮಿ ಇತ್ತು ಅಂತಂದ್ರೂ ಕೂಡ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳುತ್ತೆ. ಹೊಟ್ಟೆ ಕಾಣಿಸೋದು ಆ ಥರ ಎಲ್ಲ ಆಗೋದಿಲ್ಲ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಮಾತ್ರ. ಇನ್ನು ದುಪ್ಪಟ್ಟೆ ನೋಡ್ತಿರ್ಬೋದು, ಲೆಂತ್ ಮತ್ತು ವಿಡ್ತ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಕೆಲವೊಂದು ಡ್ರೆಸ್ಗಳಿಗೆ ದುಪ್ಪಟ್ಟನೇ ಸರಿಯಾಗಿ ಬರೋದಿಲ್ಲ. ಲೆಂತ್ ಇದ್ದರೆ ವಿಡ್ತ್ ಇರೋದಿಲ್ಲ, ವಿಡ್ತ್ ಇದ್ದರೆ ಲೆಂತ್ ಇರೋದಿಲ್ಲ. ಆಲ್ಮೋಸ್ಟ್ ನಾನು ತೊಗೊಂಡಿರುವಂಥ ಡ್ರೆಸ್ಸಸ್ಸಲ್ಲೆಲ್ಲ ಎಲ್ಲ ದುಪ್ಪಟ್ಟಗಳು ತುಂಬ ಚೆನ್ನಾಗಿದೆ. ಈ ಡ್ರೆಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು, ಆದರೆ ವರ್ತ್ ಅಂತಾನೆ ಅನಿಸುತ್ತೆ. ಮೆಟೀರಿಯಲ್ ಎಲ್ಲ ನೋಡಿದಾಗ ವರ್ತ್ ಅಂತಾನೆ ಅನಿಸುತ್ತೆ. ಇದ್ರ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಡ್ರೆಸ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್. ಫಿಟ್ಟಿಂಗ್ ಮಾತ್ರ ಇದು ಹೆಂಗಿರುತ್ತೆ ಅಂತಂದರೆ, ಬೇರೆ ಕಡೆಯಿಂದನೂ ಕೂಡ ತರಿಸಿದ್ದೆ ನಾನು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ. ಅಷ್ಟೊಂದೇನು ಈ ಡ್ರೆಸ್ಸು ಚೆನ್ನಾಗಿಲ್ಲ ಅಂತ ಅನಿಸ್ತು, ಬಟ್ ಮಿಂತ್ರಾದಲ್ಲಿ ಮಾತ್ರ ಸೂಪರಾಗಿದೆ. ಬೆಸ್ಟ್ ಪ್ರೈಸಲ್ಲಿ ಸಿಕ್ತು ನನಗೆ. ಅಂದರೆ ಅರೌಂಡ್ 1000 ರೂಪೀಸ್, 1200 ರೇಂಜಲ್ಲೇ ಇದೆ. ಇದು ತುಂಬ ಚೆನ್ನಾಗಿದೆ. ಯಾರು ಬೇಕಾದ್ರೂ ಹಾಕ್ಕೋಬೋದು ಆಯಿತಾ. ಎಷ್ಟೇ ದಪ್ಪ ಇರೋರು ಹಾಕ್ಕೊಂಡ್ರೂ ಕೂಡ ದಪ್ಪ ಅಂತಲೇ ಅನಿಸೋದಿಲ್ಲ. ಇನ್ನು ಪ್ರಿಂಟ್ ನೋಡ್ತಿರ್ಬೋದು, ಕಲರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನಾವು ಹೆಂಗೆ ಮಾಡಿದ್ರೂ ಕೂಡ ಎಷ್ಟು ಸಕ್ಕತ್ತಾಗಿ ಕುತ್ಕೊಳ್ಳುತ್ತೆ ಅಂತ ಅಂದರೆ ಈ ಡ್ರೆಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ 3 ಪೀಸ್ ಸೆಟ್ಟೇ ಆಗಿರುತ್ತೆ. ಕುರ್ತಾ, ದುಪ್ಪಟ್ಟ ಮತ್ತು ಪ್ಯಾಂಟ್ ಬರುತ್ತೆ. ಇದ್ರ ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಸೇಮ್ ಕಲರಲ್ಲೇ ತೊಗೊಂಡಿದ್ದೀನಿ. ಅಂದರೆ 3 ಸಹ ಸೇಮ್ ಕಲರೇ ಇರಬೇಕು ಅನ್ನೋ ಥರ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಪ್ರಿಂಟ್ ಎಷ್ಟು ಚೆನ್ನಾಗಿದೆ, ಫಿಟ್ಟಿಂಗ್ ಎಷ್ಟು ಚೆನ್ನಾಗಿದೆ, ಹಾಗೆ ಡಿಸೈನ್ ಹೆಂಗೆ ಮಾಡಿದ್ದಾರೆ ಅಂತ. ಇದರಲ್ಲೂ ಕೂಡ ಟಮ್ಮಿ ಏನಾದರೂ ಇದ್ದರೆ ಅದು ಗೊತ್ತೇ ಆಗೋದಿಲ್ಲ, ಅಷ್ಟು ಸಕ್ಕತ್ತಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ದಪ್ಪ ಇರೋರು ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಲಿಂಕ್ ಬೇಕು ಅಂತಂದರೆ ಅದನ್ನು ಸಹ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲೇ ಮರೂನ್ ಕಲರ್ ಕೂಡ ಇದೆ, ಅಂದರೆ ಈ ಬ್ರ್ಯಾಂಡಲ್ಲಿಲ್ಲ, ಬೇರೆ ಬ್ರ್ಯಾಂಡಲ್ಲಿದೆ. ಅದನ್ನು ಸಹ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಮರೂನ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಈ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನನಗೆ ಈ ಕಲರೇ ಸಖತ್ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಒನ್ ಬಂದು ಇದೊಂದು ಹ್ಯಾಂಡ್ ಬ್ಯಾಗ್ನ ತರಿಸಿದ್ದೆ. ಸಿಂಪಲ್ ಹ್ಯಾಂಡ್ ಬ್ಯಾಗ್ ಬೇಕು ಮತ್ತು ಸ್ಲಿಂಗ್ ಬ್ಯಾಗ್ ಬೇಕು ಅಂತ ಬಹಳಷ್ಟು ಇದೆ, ಆದರೂ ಕೂಡ ಈ ಥರದೊಂದು ಪ್ಯಾಟ್ರನ್ ಇರಲಿಲ್ಲ ಅಂತ ತರಿಸಿದ್ದೆ. ಇದನ್ನು ನಾವು ಹೆಂಗೆ ಅಂತಂದರೆ ಹ್ಯಾಂಡ್ ಬ್ಯಾಗ್ ಥರನಾದ್ರೂ ಬಳಸ್ಕೋಬೋದು, ಇಲ್ಲಾಂದರೆ ಸ್ಲಿಂಗ್ ಬ್ಯಾಗ್ ಥರನಾದ್ರೂ ಬಳಸ್ಕೋಬೋದು. ಈ ಹ್ಯಾಂಡಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಅಂದರೆ ನಾವು ಇಟ್ಕೊಂಡ್ರೂ ಕೂಡ ಜಾಸ್ತಿ ಪೇಯ್ನ್ ಏನಾಗೋದಿಲ್ಲ, ಆ ಥರ ಡಿಸೈನ್ ಮಾಡಿದ್ದಾರೆ. ಎರಡೂ ಸೈಡು ಕೂಡ ಈ ಥರ ಗೋಲ್ಡ್ ಮೆಟಲ್ ಥರ ಏನೋ ಕೊಟ್ಟಿದ್ದಾರೆ. ಅದನ್ನು ನಾವು ಆರಾಮಾಗಿ ರಿಮೂವ್ ಮಾಡ್ಬೋದು. ಸ್ಪೇಷಿಯಸ್ ಆಗಿದೆ. ಮೊಬೈಲ್ ಇಟ್ಕೊಳ್ಳೋದಕ್ಕೆ, ಏನಾದ್ರೂ ಸಣ್ಣ ಪುಟ್ಟ ಮೇಕಪ್ ಐಟಮ್ಸ್ ಏನಾದರೂ ಇದ್ದರೆ ಅದನ್ನು ಸಹ ಇಟ್ಕೋಬೋದು. ಕ್ಯಾಶೆಲ್ಲ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಹೊರಗಡೆ ಎಲ್ಲ ಹೋಗೋದಕ್ಕೆ, ಶಾಪಿಂಗ್ ಎಲ್ಲ ಹೋಗೋದಕ್ಕೆ ಅಂತ ಅನಿಸ್ತು. ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಜಸ್ಟ್ ಈ ಥರ ಟ್ವಿಸ್ಟ್ ಮಾಡಿ ಇದೇನು ಕೊಟ್ಟಿದ್ದಾರೆ ಅಲ್ವಾ ಚೈನ್, ಅದನ್ನು ನಾವು ತೆಗಿಬೋದು. ಹಾಗೆ ಇನ್ನೊಂದು ಸ್ಲಿಂಗ್ದು ಅವರೇ ಕೊಟ್ಟಿರ್ತಾರೆ, ಏನು ಬೆಲ್ಟ್ ಇದೆ ಅದನ್ನು ಸಹ ನಾವು ಈಸಿಯಾಗಿ ಹಾಕ್ಕೋಬೋದು. ಹಾಗೆ ಸ್ಲಿಂಗ್ ಬ್ಯಾಗ್ನ ನಾವು ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೂ ಕೂಡ ಸೆಟ್ ಮಾಡ್ಕೋಬೋದು. ನೋಡಿ ಹ್ಯಾಂಡಲ್ಲೆಲ್ಲ ತೆಗೆದ್ಮೇಲೆ ಈ ಥರ ಕಾಣಿಸುತ್ತೆ ನಮಗೆ ಸ್ಲಿಂಗ್ ಬ್ಯಾಗ್ನ ಮಾಡ್ಕೊಂಡಾಗ. ಇದು ಕೂಡ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಡೀಸೆಂಟಾಗಿ ಕೂಡ ಕಾಣಿಸುತ್ತೆ. ಸ್ಯಾರಿ ಮೇಲೆ ವೇರ್ ಮಾಡ್ಬೋದು, ಜೀನ್ಸ್ ಮೇಲೆ ಹಾಕ್ಕೋಬೋದು. ಈ ಥರ ಕುರ್ತಾ ಸೆಟ್ ಮೇಲೆ ಏನಾದ್ರೂ 1 ಪೀಸ್ ಡ್ರೆಸ್ ಏನಾದರೂ ಹಾಕೋತಿದ್ದೀವಿ ಅಂತಂದರೆ ಅದಕ್ಕೂ ಸಹ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಥರ ಕಾಣಿಸುತ್ತೆ ಹತ್ತಿರದಿಂದ. ಹಾಗೆ ಇನ್ನೆರಡು ಸಿಂಗಲ್ ಕುರ್ತಾಗಳನ್ನ ತರಿಸಿದೆ, ಅದನ್ನು ಸಹ ಶೇರ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ಈ ಕುರ್ತಾ. ಈ ಥರದ್ದು ನಾನು ಆಲ್ರೆಡಿ ಬ್ಲೂ ಕಲರ್ ಶೇರ್ ಮಾಡಿದ್ದೆ ನೋಡಿ. ಸೇಮ್ ಕುರ್ತಾ, ಸ್ವಲ್ಪ ಮೆಟೀರಿಯಲ್ ಮಾತ್ರ ಚೇಂಜ್ ಇದೆ ಅಷ್ಟೇ, ಕಲರ್ ಚೇಂಜ್ ಇದೆ ಅಷ್ಟೇ. ಇನ್ನು ಡಿಸೈನ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು ಎಲ್ಲ ಸೇಮ್ ಬರುತ್ತೆ. ನನಗೆ ಫುಲ್ ಸ್ಲೀವ್ ಡ್ರೆಸ್ಸಸ್ ಆಗಿರ್ಬೋದು, ಹಾಗೆ ಕುರ್ತಾ ಆಗಿರ್ಬೋದು ಬಹಳ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಸಹ ತರಿಸ್ಕೊಂಡಿದ್ದೀನಿ. ಸ್ಲೀವ್ಸ್ ಹತ್ರ ಈ ಥರ ಬಟನ್ ಕೊಟ್ಟಿದ್ದಾರೆ, ಆರಾಮಾಗಿ ನಾವು ಇದನ್ನು ಫಿಟ್ ಮಾಡ್ಕೋಬೋದು. ಕೈಯಿಂದ ಬಂದ್ಬಿಡುತ್ತೆ ಆ ಥರ ಏನಿರೋದಿಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಕುತ್ಕೊಳ್ಳುತ್ತೆ. ಹಾಗೆ ನನಗೆ ಈ ಥರ ಉದ್ದ ಸ್ಲೀವ್ಸ್ ಇರೋ ಡ್ರೆಸ್ಸಸ್ಸಲ್ಲಿ, ಕುರ್ತಾಗಳಲ್ಲಿ ಈ ಥರ ಸ್ಲೀವ್ಸ್ ಹತ್ರ ಫ್ರಿಲ್ಸ್ ಕುತ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದೇ ಥರ ತರಿಸ್ಕೊಂಡಿದ್ದೀನಿ. ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಹಾಕ್ಕೊಂಡಾಗ ಸೂಪರಾಗಿ ಕಾಣಿಸುತ್ತೆ. ಇದನ್ನು ಜೀನ್ಸ್ ಜೊತೆ ಹಾಕ್ಕೋಬೋದು, ಇಲ್ಲಾಂದರೆ ಲೆಗ್ಗಿನ್ಸ್ ಜೊತೆ ಸಹ ಹಾಕ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದು ಇದೊಂದು ಸಿಂಪಲ್ ಆಗಿರುವಂಥ ಡ್ರೆಸ್ನ ತರಿಸಿದ್ದೆ. ಅಂದರೆ ನಾರ್ಮಲ್ ಆಗಿ 1 ಪೀಸ್ ಡ್ರೆಸ್ ಬರುತ್ತಲ್ವ ಆ ಥರ. ಇದು ಕುರ್ತಾ ಏನಲ್ಲ, ಡ್ರೆಸ್ ಇದು, ಇಲ್ಲಾಂದರೆ ಗೌನ್ ಅಂತ ಸಹ ಅನ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಬೇಕಿತ್ತು ನನಗೆ ಈ ಥರ ಇರುವಂಥ ಪ್ರಿಂಟಲ್ಲಿ. ಹಾಗೆ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿದೆ, ಇದರಲ್ಲಿ ತೋರಿಸ್ತೀನಿ. ಇನ್ನು ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಪರ್ಫೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಲೂಸ್
ಬ್ಲೌಸ್ ಥರ ಏನು ಕುತ್ಕೊಳ್ಳೋದಿಲ್ಲ. ಇನ್ನು ಈ ಥರ ಶೋಲ್ಡರ್ ಹತ್ರ ಸಹ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಅದು ಕೂಡ ಫಿಟ್ ಆಗೇ ಕುತ್ಕೊಳ್ಳುತ್ತೆ. ಇನ್ನು ಸ್ಲೀವ್ಸ್ ನೋಡ್ತಿರ್ಬೋದು, ಸ್ಲೀವ್ಸಲ್ಲಿ ಎಂಡಲ್ಲಿ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಬಲೂನ್ ಸ್ಲೀವ್ ಥರನಾದ್ರೂ ನಾವು ಹಾಕ್ಕೋಬೋದು, ಇಲ್ಲಾಂದರೆ ಲಾಂಗ್ ಸ್ಲೀವ್ ಬರುತ್ತಲ್ವ ಆ ಥರ ಸಹ ಹಾಕ್ಕೋಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಎಲ್ಲ ಹೋಗೋದಕ್ಕೆ ಸಿಂಪಲಾಗಿ ಏನಾದ್ರೂ ಔಟಿಂಗ್ ಹೋಗ್ತಿದ್ದೀರಾ ಅಂದರೆ ಅದಕ್ಕೆಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದೆಲ್ಲದ್ರದ್ದು ಡ್ರೆಸ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.